ಉಡುಪಿ ಜಿಲ್ಲೆಯ ಕುಂದಾಪುರ ಬೆಚ್ಚಿಬಿದ್ದಂತಹ ಘಟನೆಗೆ ನೈಜ ಕಾರಣ ಏನು ಎನ್ನುವುದು ಬಯಲಾಗ್ತಾ ಇದೆ. ಉಡುಪಿಯ ರೌಡಿ ಪಿಟ್ಟಿ ನಾಗೇಶನನ್ನು ಬರ್ಬರ ರೀತಿಯಲ್ಲಿ ಕಡಿದು ಕೊಲೆಗೈದಂತಹ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದವನು ಮುನ್ನಾ ಯಾನೆ ರಿಚರ್ಡ್ ಐವನ್ ಮಸ್ಕರ್ನೇನಿಸ್. ಅವನನ್ನು ದಮ್ಮಿದ್ದರೆ ಬಾರೋ ಅಂತ ಕರೆದು ಗುಂಡುಕ್ಕಿ ಹತ್ಯೆ ಮಾಡಿದವನು ಡೆರಿಕ್ ಕ್ರಾಸ್ತಾ. ಹತ್ಯೆ ಮಾಡಿದ 2 ದಿನಕ್ಕೆ ಕುಂದಾಪುರ ಪೊಲೀಸರ ತಂಡ ಭಟ್ಕಳದಲ್ಲಿ ಅಡಗಿದ್ದಂಥ ಡೆರಿಕ್ನನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿತ್ತು. ಆತನನ್ನು ಕುಂದಾಪುರಿಗೆ ಕರೆತಂದು ಕೃತ್ಯ ನಡೆದ ಸ್ಥಳವಾದಂತಹ ಚರ್ಚ್ ರಸ್ತೆಯಲ್ಲಿ ಮಹಜರು ಮಾಡಿ ಸದ್ಯಕ್ಕೆ ಹಿರೇಡ್ಕ ಜೈಲಿಗೆ ರವಾನಿಸಿದೆ. ಹತ್ಯೆಯಾದ ಮುನ್ನಾ ಮತ್ತು ಹತ್ಯೆ ಮಾಡಿದಂಥ ಡೆರಿಕ್ ಕ್ರಾಸ್ತಾ ಒಂದೇ ಸಮುದಾಯಕ್ಕೆ ಸೇರಿದವರು. ಡೆರಿಕ್ ಕ್ರಾಸ್ತನ ಮೂಲ ಮನೆ ಇರುವುದು ಕುಂದಾಪುರದ ಹೊರವಲಯದ ಕನ್ನಡ ಕುದುರುವಿನಲ್ಲಿ. ಆತ ವಾಸ ಮಾಡ್ತಾ ಇರುವುದು ಚರ್ಚ್ ರಸ್ತೆಯ ಅಪಾರ್ಟ್ಮೆಂಟು ಒಂದರಲ್ಲಿ. ಹತ್ಯೆಗೀಡಾದ ಮುನ್ನಾ ವಾಸ ಮಾಡ್ತಾ ಇರುವುದು ಬಾರ್ಕೂರು ಸಮೀಪದ ಕಚ್ಚೂರು ಎಂಬಲ್ಲಿ. ಆತನ ಹೆಂಡತಿ ಮತ್ತು ಮಗು ಆತನನ್ನು ತೊರೆದಿದ್ದರು. ಲಲಿತಾ ಪೂಜಾರ್ತಿ ಎನ್ನುವಂತಹ ಅನಾರೋಗ್ಯ ಪೀಡಿತ ಮಹಿಳೆಯನ್ನು ಜೊತೆಗೆ ಇಟ್ಟುಕೊಂಡಿದ್ದ. ಆತನು 10 ಹಲವು ವ್ಯವಹಾರಗಳನ್ನು ಮಾಡ್ತಾಯಿದ್ದ. ಪಿಟ್ಟಿ ನಾಗೇಶನ ಹತ್ಯೆಯಲ್ಲಿ ಪಾಲ್ಗೊಂಡ ನಂತರ ಆ ಪ್ರಕರಣದಲ್ಲಿ 2022ರಲ್ಲಿ ಬಿಡುಗಡೆಗೊಂಡ ನಂತರ ತನ್ನದೇ ಆದಂತಹ ಕದರನ್ನು ಹೊಂದಿದ್ದ. ಉಡುಪಿ ಸಮೀಪದ ಸಂತೆಕಟ್ಟೆಯಲ್ಲಿ ಒಂದು ಹವಾ ಮೇಂಟೈನ್ ಮಾಡಿದ್ದ. ಇತ್ತೀಚೆಗೆ ಆತ ಕುಂದಾಪುರ ಭಾಗದಲ್ಲಿ ಲ್ಯಾಂಡ್ ಡೀಲಿಂಗ್ ವ್ಯವಹಾರಗಳನ್ನು ಮಾಡ್ತಾ ಇದ್ದ. ಅದೇ ರೀತಿ ಡೆರಿಕ್ ಕ್ರಾಸ್ತಾ ಮತ್ತು ಐವನ್ ಒಳ್ಳೆಯ ಸ್ನೇಹಿತರು. ಒಟ್ಟಿಗೆ ಕುಡಿದು ತಿಂದು ಹೊರಳಾಡುತ್ತಿದ್ದಂತಹ ಸ್ನೇಹಿತರು. ಯಾವುದೇ ವೈಮನಸ್ಸು ಇರಲಿಲ್ಲ. ಡೆರಿಕ್ ಕ್ರಾಸ್ತಾ ಕುಂದಾಪುರ ಭಾಗದಲ್ಲಿ ಸಿಗಡಿ ಕೃಷಿ ಮಾಡಿಕೊಂಡಿದ್ದವ. ಸಾಕಷ್ಟು ವರಮಾನ ಇದ್ದಂತಹ ಯುವಕ. ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುತ್ತಿದ್ದ. ಸ್ನೇಹಿತರೂ ಜಾಸ್ತಿ. ಮುನ್ನನು ಆತನ ಸ್ನೇಹಿತನೇ. ಆದರೆ ಡೆರಿಕ್ ಕ್ರಾಸ್ತನಿಗೆ ಸಿಗಡಿ ಕೃಷಿಯಲ್ಲಿ ನಷ್ಟ ಉಂಟಾಯಿತು. ಪರಿಣಾಮವಾಗಿ ಆತ ಆ ಉದ್ಯೋಗವನ್ನು ಬಿಟ್ಟು ಜಾಗದ ವ್ಯವಹಾರಕ್ಕೆ ಇಳಿದಿದ್ದ. ಅದು ಸಹ ಕಮಿಷನ್ ಬೇಸ್ನಲ್ಲಿ. ಈ ವಿಚಾರದಲ್ಲಿ ಇವರ ಮಧ್ಯೆ ಯಾವುದೇ ಮನಸ್ತಾಪ ಇರಲಿಲ್ಲ. ಆದರೆ ಡೆರಿಕ್ ಕ್ರಾಸ್ತಾ ವ್ಯವಹಾರಕ್ಕೆ ಒಂದಕ್ಕೆ ಸಂಬಂಧಿಸಿದಂತೆ ತನ್ನ ಸ್ನೇಹಿತನಿಗೆ 1.5 ಲಕ್ಷ ರೂಪಾಯಿ ಕೊಡಬೇಕಿತ್ತು. ಡೆರಿಕ್ ಕ್ರಾಸ್ತನಿಗೆ ಕೊಡಲಿಕ್ಕೆ ಹಣ ಇರಲಿಲ್ಲ. ಆದ್ದರಿಂದಾಗಿ ಹಣ ಬರಬೇಕಾದಂಥ ವ್ಯಕ್ತಿ ಮುನ್ನಾನನ್ನು ಸಂಪರ್ಕಿಸಿದ್ದ. ಯಾಕಂದರೆ ಮುನ್ನಾ ಮತ್ತು ಡೆರಿಕ್ ಸ್ನೇಹಿತರಾಗಿದ್ದರಿಂದ ಮುನ್ನಾ ಹೇಳಿದರೆ ಡೆರಿಕ್ ಎಲ್ಲಿಂದಾದರೂ ಹಣ ಹೊಂದಿಸಿ ಕೊಡ್ಬೋದು ಅಂತೇಳಿ. ಆ ಕಾರಣಕ್ಕಾಗಿ ಮುನ್ನನನ್ನು ಸಂಪರ್ಕಿಸಲ್ಲ. ಮುನ್ನ ತನ್ನಲ್ಲಿರುವಂಥ ಕದರನ್ನು ತೋರಿಸಬೇಕೆನ್ನುವ ಇಚ್ಛೆ ಇತ್ತು. ಅದಕ್ಕಾಗಿ ಮುನ್ನ ಡೆರಿಕ್ಗೆ ಫೋನ್ ಮಾಡಿದ್ದಾನೆ. ಆದರೆ ಡೆರಿಕ್ ಮುನ್ನ ನಂತರ ಉಲ್ಟಾ ಮಾತನಾಡಿದ್ದಾನೆ. ಯಾಕಂತ ಹೇಳಿದರೆ ಹಣಕಾಸಿನ ವ್ಯವಹಾರಕ್ಕೂ ಮುನ್ನನಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಯಾರಿಗೋ ಆಗಬೇಕಾಗಿದ್ದ ಹಣವನ್ನು ಮುನ್ನ ಕೇಳಿದ್ದಕ್ಕೆ ಡೆರಿಕ್ಕಿಗೂ ಅಸಮಾಧಾನ ಆಗಿದೆ. ಪರಿಣಾಮವಾಗಿ ಇಬ್ಬರ ಮಧ್ಯೆ ವಾಗ್ಯುದ್ಧ ಆರಂಭವಾಗಿದೆ ದೂರವಾಣಿಯಲ್ಲಿ. ಸುಮಾರು ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿಯ ತನಕವೂ ಈ ವಾಗ್ಯುದ್ಧ ಮುಂದುವರೆದಿತ್ತು. ಕೊನೆಗೆ ನೀನು ಎಲ್ಲಿದ್ದೀಯಾ, ಅಲ್ಲಿಗೆ ಬರ್ತೇನೆ, ನಿನ್ನನ್ನು ಕೊಲ್ತೇನೆ ಎನ್ನುವ ಮಟ್ಟಕ್ಕೆ ಮುಂದುವರೆದಿದ್ದ. ಡೆರಿಕ್ ಕ್ರಾಸ್ತನಿಗೂ ಈ ಮಾತು ಕೇಳಿ ಉದ್ವೇಗ ಜಾಸ್ತಿ ಆಯಿತು. ತನ್ನನ್ನೇ ಎದುರಿಸ್ತಾನೆ ಎನ್ನುವಂಥ ನಿಟ್ಟಿನಲ್ಲಿ ಆತನೂ ಸಹ ಎದುರುತ್ತರ ಕೊಟ್ಟಿದ್ದ. ದಮ್ಮಿದ್ರೆ ಬಾ, ನಾನು ನಿಮಗೆ ಲೊಕೇಶನ್ ಕಳಿಸ್ತೇನೆ ಅಂತೇಳಿ.
ಆತ ಎನಿಸಿದೆ ನಾನು ಲೊಕೇಶನ್ ಕಳಿಸಿದರೆ ಅವ ಬರುವುದಿಲ್ಲ ಅಂತೇಳಿ. ಆದರೆ ಡೆರಿಕ್ ರಾಸ್ತ ತನ್ನ ಲೊಕೇಶನ್ ಸೆಂಡ್ ಮಾಡಿದ. ಯಾವಾಗ ಲೊಕೇಶನ್ ಕಳಿಸಿ ದಮ್ಮಿದ್ದರೆ ಬಾ ಅಂತ ಹೇಳಿ ಡೆರಿಕ್ ರಾಸ್ತ ಕರೆದನೋ, ಮುನ್ನನ ಅಹಾಮಿಕೆ ಜಾಗೃತವಾಯಿತು. ಒಂದು ವೇಳೆ ಹೋಗದಿದ್ದರೆ ಮರುದಿವಸ ನನ್ನನ್ನು ನಾಮಾರ್ಧ ಅಂತ ಹೇಳಿ ಹೀಯಾಳಿಸ್ತಾರೆ. ನಿನಗೆ ದಮ್ಮಿಲ್ಲ, ನೀನು ಫೀಲ್ಡಿನ ಅವನಲ್ಲ, ಯಾರೊಟ್ಟಿಗೆ ಸೇರಿಕೊಂಡು ಯಾವನೋ ಒಬ್ಬನನ್ನು ಕೊಲೆ ಮಾಡಿದ್ದಕ್ಕೆ ನೀನು ಶೋ ಕೊಡುವುದು ಬೇಡ ಎನ್ನುವಂಥ ಮಾತುಗಳು ಬರ್ಬೋದು ಎನ್ನುವುದು ಮುನ್ನನ ತಲೆಯಲ್ಲಿ ಓಡತೊಡಗಿತ್ತು. ಮೊದಲೇ ಪಾನಮತ್ತನಾಗಿದ್ದ ಡೆರಿಕ್ ಸಹ ಅದೇ ಸ್ಥಿತಿಯಲ್ಲಿ ಇದ್ದ. ಆ ಕೋಪದಲ್ಲೇ ಮುನ್ನ ತನ್ನೊಂದಿಗೆ ಇದ್ದಂಥ ಲಲಿತಾ ಪೂಜಾರ್ತಿಯನ್ನೂ ಕರ್ಕೊಂಡು ಕಾರಿನಲ್ಲಿ ಹೊರಟ. ನೇರವಾಗಿ ಬಾರ್ಕುನಿಂದ ಹೊರಟು ಕುಂದಾಪುರ ಚರ್ಚ್ ರಸ್ತೆಗೆ, ಆ ಲೊಕೇಶನ್ ಪ್ಲೇಸಿಗೆ ಬಂದು ರೀಚ್ ಆಗುವಾಗ ಮುಂಜಾನೆ 3:30 ಕಳೆದಿತ್ತು. ಅಲ್ಲಿ ಬಂದು ಕಾರಿನಿಂದ ಇಳಿಯುವಷ್ಟರಲ್ಲಿ ಎದುರುಗಡೆ ಡೆರಿಕ್ ತನ್ನ ಕಾರು ನಿಲ್ಲಿಸಿಕೊಂಡು ಕಾಯ್ತಾ ಇದ್ದ. ಈತ ಇಳಿಯುತ್ತಿದ್ದಂತೆ ತನ್ನಲ್ಲಿದ್ದಂಥ ನಾಡಕೋವಿಯಿಂದ ಗುಂಡು ಹೊಡೆದಿದ್ದಾನೆ. ಅದು ಶಕ್ತಿಶಾಲಿ ನಾಡಕೋವಿ, ಕಾಡು ಹಂದಿಗಳನ್ನು ಒಡೆಯುವಂತಹ ಕೋವಿ ಅದು. ಡೆರಿಕ್ ರಾಸ್ತನ ಮನೆಯ ಸುತ್ತಮುತ್ತ ಕಾಡು ಹಂದಿಗಳ ಉಪಟಳ ಇದೆ. ಆತನಿಗೆ ಸಿಗಡಿ ಕೃಷಿ ಇತ್ತು. ಆ ಕಾರಣದಿಂದಾಗಿ ಆತನಿಗೆ ನಾಡಕೋವಿಗೆ ಲೈಸೆನ್ಸ್ ಇತ್ತು. ಆ ಲೈಸೆನ್ಸ್ಡ್ ಕೋವಿಯನ್ನೇ ಇಟ್ಕೊಂಡು ಬಂದು ಆತ ಐವನ್ನ ತೊಡೆಗೆ ಗುಂಡಿಕ್ಕಿದ್ದ. ಬಲವಾದ ಏಟು, ತೊಡೆ ಶೀಲಿ ಹೋಗಿದೆ, ವಿಪರೀತ ರಕ್ತಸ್ರಾವ ಆಗಿದೆ. ಐವನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮಾಹಿತಿ ತಿಳಿದು ಕುಂದಾಪುರ ಪೊಲೀಸರು ಬಂದಿದ್ದಾರೆ. ಅಷ್ಟೊತ್ತಿಗೆ ಐವನ್ನ ಜೊತೆಗಿದ್ದಂತಹ ಲಲಿತಾ ಪೂಜಾರ್ತಿ ವಾಸ್ತವ ಸ್ಥಿತಿಯನ್ನು ಪೊಲೀಸರಲ್ಲಿ ವಿವರಿಸಿದ್ದಾರೆ. ಡೆರಿಕ್ ರಾಸ್ತನೇ ಈ ಕೃತ್ಯ ಮಾಡಿದ್ದಾನೆ ಎನ್ನುವುದನ್ನು ಹೇಳಿದ್ದಾರೆ. ಯಾಕಂದರೆ ಅವಳಿಗೂ ಡೆರಿಕ್ ರಾಸ್ತನ ಪರಿಚಯ ಇತ್ತು. ಪೊಲೀಸರು ಮೃತದೇಹದ ಮಹಜರು ಪ್ರಕ್ರಿಯೆಗಳನ್ನು ನಡೆಸಿ ಮತ್ತೊಂದು ತಂಡ ಡೆರಿಕ್ ರಾಸ್ತನ ಬೆನ್ನ ಹಿಂದೆಗೆ ಬಿತ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. CCTV ಫುಟೇಜ್ಗಳನ್ನು ಪೊಲೀಸರು ಪರಿಶೀಲನೆ ಮಾಡಿದರು. ಎಲ್ಲೂ ಡೆರಿಕ್ ರಾಸ್ತನ ಕಾರು ಪಾಸಾದಂತಹ ಸುಳಿವುಗಳು ಸಿಗಲಿಲ್ಲ. ಆತ ಎಷ್ಟು ಬುದ್ಧಿವಂತ ಅಂತ ಹೇಳಿದರೆ, ಎಲ್ಲೆಲ್ಲಿ ರಸ್ತೆ ಬದಿಯಲ್ಲಿ CCTVಗಳಿವೆ ಆ ರಸ್ತೆಯಲ್ಲಿ ಹೋಗಲೇ ಇಲ್ಲ. ಒಳ ರಸ್ತೆಯಲ್ಲಿ ಹೋಗಿ ಭಟ್ಕಳಕ್ಕೆ ರೀಚ್ ಆಗಿದ್ದ. ಆದರೆ ಪೊಲೀಸರು ಆತನ ಬೆನ್ನಿಗೆ ಬಿದ್ದು ಮತ್ತು ಭಟ್ಕಳದ ಒಂದು ಪ್ರದೇಶದಲ್ಲಿ ಆತ ಇದ್ದಾನೆನ್ನುವ ಮಾಹಿತಿ ತಿಳಿದು ಆತನನ್ನು ಎತ್ತಾಕಿಕೊಂಡು ಬಂದು ಮತ್ತು ಸ್ಥಳ ಮಹಜರೆಲ್ಲ ಮಾಡಿ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆತನನ್ನು ನ್ಯಾಯಾಂಗ ಬಂಧನಗಳು. ಸ್ನೇಹಿತರ ಮಧ್ಯೆ ಇದ್ದಂತಹ ದ್ವೇಷ ಅಲ್ಲ, ಯಾರದ್ದೋ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತಹ ಮಾತುಕತೆ ಈ ಮಟ್ಟಕ್ಕೆ ಇಳಿಯಿತು. ಐವನ್ ಪಿಟ್ಟಿ ನಾಗೇಶನ ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ದ. ಪಿಟ್ಟಿ ನಾಗೇಶ ಮತ್ತು ಐವನು ಒಳ್ಳೆಯ ಫ್ರೆಂಡ್ಸ್ಗಳೇ ಆಗಿದ್ದರು. ಪಿಟ್ಟಿ ನಾಗೇಶ ಎಲ್ಲಿಗಾದರೂ ಹೋಗಬೇಕಾದ್ರೆ ಐವನ್ನ ಕಾರೇ ಆಗಬೇಕಿತ್ತು. ಅಂಥ ಸಂದರ್ಭದಲ್ಲೇ ಐವನ್ನೇ ಗುರುಪ್ರಸಾದ್ ಶೆಟ್ಟಿ ಅವರೊಂದಿಗೆ ಸೇರಿಕೊಂಡು ಪಿಟ್ಟಿ ನಾಗೇಶನಿಗೆ ಮುಹೂರ್ತ ಇಟ್ಟವನು. ಆ ಪ್ರಕರಣದಲ್ಲಿ A1 ಆಗಿದ್ದವನು. ಆತನಿಗೂ ಆತನ ಸ್ನೇಹಿತನಿಂದಲೇ ಮುಹೂರ್ತ ಫಿಕ್ಸ್ ಆಯಿತು. ಒಟ್ಟಾರೆಯಾಗಿ ರೌಡಿಸಮ್ ಬದುಕು ಅಂದರೆ ಬೀದಿ ಹೆಣವಾಗೋದು ಅಷ್ಟೇ.